ಬರೋದಿತ್ತು. ಶನಿವಾರ ಹೋಗ್ತೀನಲ್ಲ, ಅಲ್ಲಿಗೆ ಹೋಗಿ ವ್ಲಾಗೆಲ್ಲ ಹಾಕ್ತೀನಿ ಅಂದ ತಕ್ಷಣ ಇವರು ಯಾವ ಥರ ಓಡ್ಬರ್ತೀನಿ. ಸೇ ಹಾಯ್. ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮಾಡೋಕೆ ನಮ್ಮ ಬಿಲ್ಡಿಂಗ್ಗೆ ಕ್ಯಾಮ್ರಾಮನ್ ನಮ್ಮ ಅಣ್ಣ. ಒಬ್ರು ಸಿಕ್ಕಲ್ಲ ನನ್ನ ಟೈಮ್ಗೆ. ನಾನು ಒಂದು ಲಕ್ಷ್ಮೀದು ವಿಡಿಯೋ ಮಾಡಬೇಕು ಬನ್ನಿ ಅಣ್ಣ ಅಂದರೆ ಒಬ್ರು ಸಿಗ್ತಾ ಇಲ್ಲ. ಅದು ಏನಂದ್ರೆ ಮನೆಯಲ್ಲಿ ಒಂದು ಗಾದೆ ಮಾತೈತೆ ಅಂತೆ, ಗೊತ್ತಿಲ್ವೋ? ನಾವಾದ್ರೂ ಇನ್ನೂ ಬಾಡಿಗೆಗೆ ಅಲ್ಲಿ ಇಲ್ಲಿ ರೆಂಟಿಗೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅನುಷಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಸೀರೆ ಗಿರೆ ಎಲ್ಲ ಉಟ್ಕೊಂಡ್ಬಿಟ್ಟಿದ್ದೀನಿ ಅಂದ್ಕೊಂಡ್ರಾ? ಏನಿಲ್ಲ, ಟೆಂಪಲ್ಗೆ ಹೋಗಿ ಬರೋದಿತ್ತು. ಶನಿವಾರ ಹೋಗ್ತೀನಲ್ಲ, ಅಲ್ಲಿಗೆ ಹೋಗಿ ನಾನು ಬೀರಮ್ಮ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಇವ್ರುಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರು ಅಂದರೆ, ಅಕ್ಕ ನನ್ನ ಬ್ಲಾಗಲ್ಲಿ ತೋರಿಸು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂದರು. ಬನ್ನಿ ಇವತ್ತು ಅವ್ರನ್ನ ಬ್ಲಾಗಲ್ಲಿ ತೋರಿಸೋಣ. ಬ್ಲಾಗಲ್ಲಿ ಹಾಕ್ತೀನಿ ಅಂದ ತಕ್ಷಣ ಇವರು ಯಾವ ಥರ ಓಡ್ಬರ್ತೀನಿ. ಸೇ ಹಾಯ್. ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಸ್ದೆ? 10 ಜನ. ಇದು ಆಕ್ಚುಲಿ ಚೆನ್ನಾಗಿರೋದು. 10 ಜನ. ನಾನು ಇಬ್ಬರನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಆಮೇಲೆ ನೀನು? ನಾನು ಇಬ್ಬರನ್ನ. ಯಾರ್ಯಾರನ್ನ? ಸುಳ್ಳು ಹೇಳ್ಬಾರ್ದು. ಅವನು ಒಬ್ರು ಮಾಡಿಸಿಲ್ಲ, ಆಗಲೇ ಎಷ್ಟು ಸುಳ್ಳು ಹೇಳ್ತದ ನೋಡಿ. ಅವನು ಪಕ್ಕ ಮಾಡಿಸಿರ್ತಾನೆ, ಇವನ್ ಬರೀ ಸುಳ್ಳು ಇವಂದು. ಓಕೆನೇಂದ್ರ ಬ್ಲಾಗಲ್ಲಿ ತೋರಿಸ್ತಿದ್ದೀನಿ, ಬ್ಲಾಗಲ್ಲಿ ತೋರಿಸು ಅಂತಿದ್ರಲ್ಲ, ಓಕೆನಾ? ನಂಗೆ ಕಾಲು ಚೆನ್ನಾಗಿದ್ದಿದ್ರೆ ನಾನು ಆಡೋಕ್ಕೆ ಹೋಗುವೆ. ಕಾಲು ಚೆನ್ನಾಗಿಲ್ಲ, ಹೋಗ್ತಿಲ್ಲ. ಏನು ಹೇಳೋಣಪ್ಪ ನಿನ್ನ ಬಗ್ಗೆ? ಎಷ್ಟು ಒಳ್ಳೆ ಹುಡುಗರು. ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಅಲ್ಲಿ ಆಡ್ತಿದ್ದವರು ಓಡ್ ಬಂದು ಇಲ್ಲ ಆಡ್ತಾವ್ರೆ. ತಿರ್ಗೋ ಈ ಕಡೆ. ಹೇಳು, ಏನು ಹೇಳ್ತಿದ್ದಲ್ಲ. ವೆಲ್ಕಮ್ ಬ್ಯಾಕ್ ಟು ಬಾಲ್ನೇ ಕಳ್ದಾಕಿದ್ರು ಆಡ್ತೀನಿ ಅಂದ್ಬಿಟ್ಟು. ಎಲ್ಲಿ ಬಿದ್ದೈತೆ? ಹೆಂಗಾಯ್ತು ಸ್ಕೂಲು? ಹಾಂ, ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಹೆಂಗಿದ್ದಾರೆ? ಹಾಂ, ಕೇಳಿದೆ ಅಂತೇಳು. ನಾನು ಯಾವ ಸ್ಕೂಲಲ್ಲಿ ಓದ್ತಿದ್ದೆ, ಈ ಸ್ಕೂಲಲ್ಲಿ ಅವನು ಅಲ್ಲೇ ಹೋಯ್ತಿರೋದು. ಇವ್ರು ಮಾತ್ರ ಬೇರೆ. ನೀನು ಹೋಯ್ತಿರೋದು? ಇವತ್ತೆಲ್ಲ ಏನು ಫ್ರೆಂಡ್ಸ್ಗಳೆಲ್ಲ ಬೇಗ ಹತ್ರ ಸಿಗ್ತಿದ್ದಾರೆ. ಹಾಯ್ ನೇಶಾ, ಏನು ಸರ್ಪ್ರೈಸ್? ಈ ರೋಡಲ್ಲಿ ಹಾಂ, ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀಯ ನನ್ನ ಚಾನಲ್ನ? ಹಾಂ, ಇಲ್ಲ ಮಾಡ್ಕೊಂಡಿದ್ದೀನಿ. ಇಲ್ಲ ಮಾಡಿದ್ದೀನಿ. ಎಷ್ಟು ವಿಡಿಯೋ ನೋಡಿದೆ? ಎಲ್ಲ ನೋಡಿದ್ದೀನಿ. ನಂಬ್ತೀರಂದ್ರ? ಇಲ್ಲ ಅಕ್ಕ. ನೋಡಿದೆ ನೀನು. ಮತ್ತೆ ಹೆಂಗಿದೆ ಅಂತ? ಹೆಂಗಿದ್ದೀನಿ. ಆರಾಮ್. ಆರಾಮ್. ನೀನು ಆರಾಮ? ಕಳೆ ಏನಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದೆ. ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ, ರೀಲ್ಸ್ ಮಾಡಬೇಕಿತ್ತು. ಅರ್ಧ ಕಟ್ಟಾಗೋಗೈ. ನಿಂದೆಲ್ಲ ಹಾಕ್ತೀನಿ. ಮತ್ತೆ ಏನು ಸಮಾಚಾರ? ಅಪರೂಪಕ್ಕೆ. ಬಾಯ್ ಬಾಯ್ ಬಾಯ್, ಸಿಕ್ಕಣ. ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಜರ್ನಿ. ಥ್ಯಾಂಕ್ ಯು, ಬಾಯ್. ರಜಾ ಮಜ್ಜಾ ಬರ್ತಿದೆ ನಂದು ಬ್ಲಾಗ್ಸು. ಚೆನ್ನಾಗಿದೆಯಾ? ಇನ್ನೂ ಇಂಪ್ರೂವ್ ಮಾಡ್ಕೊಬೇಕಾ? ಕ್ವಶನ್ಸ್ ಎಲ್ಲ ಓಡ್ತಾ ಇದೆ ಮೈಂಡಲ್ಲಿ.
ಗೊತ್ತು ಇಂಪ್ರೂವ್ ಮಾಡ್ಕೊಬೇಕು ಅಂತ, ಬಟ್ ಇಟ್ಸ್ ಟೇಕ್ ಟೈಮ್. ಇನ್ನೂ ಪಳಗಬೇಕು ಇದರಲ್ಲಿ, ತುಂಬ ಟೈಮ್ ಬೇಕು ನನಗೂ. ಆಡ್ಕೊಬೇಡಿ, ಗೊತ್ತು ಎಷ್ಟೊಂದು ಜನ ಆಡ್ಕೊತಿದ್ದೀರಾ ಅಂತ. ಆಡ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ, ಒಂದು ಟೈಮ್ ಬರುತ್ತೆ ನಾನು ಚೆನ್ನಾಗಿ ಮಾಡೋದು, ಆ ಟೈಮಲ್ಲಿ ಮಾಡ್ತೀನಿ. ಸದ್ಯಕ್ಕೆ ಹೊಸ್ದಾಗಿ 3-4 ವೀಡಿಯೋಯಿಂದ ಏನೋ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ, ಬೇರೆಯವ್ರನ್ನ ನೋಡಿ ಅದನ್ನು ಫಾಲೋ ಮಾಡ್ಕೊತಿದ್ದೀನಿ. ನನ್ನದು ಕಂಟೆಂಟ್ ಬಂದಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಟೈಮ್ ತೊಗೊಂಡ್ರು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡುವ, ಇನ್ನೂ ಟೈಮ್ ಇದೆ, ಈಗಲೇ ಎಲ್ಲ ಆಗೋಗಿಲ್ಲ. ಇವತ್ತು ರೆಡಿಯಾಗಿದೆ ಏನಪ್ಪ ಅಂದರೆ, ಇವತ್ತು ಶನಿ ಮಹಾತ್ಮ ಸ್ವಾಮಿದು ಏನೋ ವಿಶೇಷ ದಿನ ಅಂತೆ. ಸೊ ಅದಕ್ಕೆ ನೀಟಾಗಿ ರೆಡಿಯಾಗಿ ಹೋದೆ ದೇವಸ್ಥಾನಕ್ಕೆ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದೆಯಾ ಅಂದಿದ್ರು, ಖುಷಿ ಆಯಿತು. ಸ್ವಲ್ಪ ಗಂಟ್ಲು ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಇವತ್ತಿನ ಬ್ಲಾಗ್ ಏನಿಲ್ಲ, ದೇವಸ್ಥಾನದ ಹೋದ ವಾರನೇ ತೋರಿಸಿದ್ದೆ ಅಂದ್ಬಿಟ್ಟು ಈ ದೇವಸ್ಥಾನ ಸ್ಕಿಪ್ ಮಾಡಿ ಈ ವಾರ ಬರೀ ರ್ಯಾಂಡಮ್ ಮನೆ ಹತ್ರ ಏನು ನಡೆಯುತ್ತೆ ಅಷ್ಟೇ ತೋರಿಸ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ಮೀಶೋಯಿಂದ ಈ ನೆಕ್ಲೆಸ್ ತರಿಸಿದೆ, ನಿಜವಾಗ್ಲೂ ಸೂಪರಾಗಿದೆ. ಇದು ಪ್ರಮೋಷನ್ಗೋಸ್ಕರ ಹೇಳ್ತಿಲ್ಲ, ನಾನು ಇದು ಹಾಕ್ಕೊಂಡು ಒಂದು ರೀಲ್ಸ್ ಮಾಡಿದ್ದೀನಿ, ಅದು ಪೋಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ನಿಜವಾಗ್ಲೂ ಸಕ್ಕತ್ತಾಗಿದೆ ಇದು. ಐ ಲೈಕ್ ಇಟ್. ಹಳ್ಳುಗಳಿದೆ, ವೈಟ್ ಹಳ್ಳು, ಕೆಂಪಳ್ಳು, ಗ್ರೀನ್ ಕಲರ್ ಹಳ್ಳು ಎಲ್ಲ ಇದೆ. ಚೆನ್ನಾಗಿದೆ ಈ ಚೈನ್, ಚೆನ್ನಾಗಿ ಕಾಣಿಸ್ತಿತ್ತು. ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದು ಕ್ವಿಕ್ಕಾಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಹೊರಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ. ತಣ್ಣಗೆ ಗಾಳಿ ಬೀಸ್ತಿದೆ. ದೇವಸ್ಥಾನಕ್ಕೆ ಹೋಗಿ ಬಂದಿರೋದಕ್ಕೆ ಶಾಂತಿ ಸಿಗಲಿ ಅಂತ. ನಮ್ಮ ಮನೆ ಮೇಲ್ಗಡೆ ಏನು ವ್ಯೂ ಸಿಗುತ್ತೆ ಗೊತ್ತಾ, ಸಕ್ಕತ್ತಾಗಿ ವ್ಯೂ ಇದೆ. ಸೂರ್ಯ ಅವನ ಕಿರಣಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಗ್ರೀನರಿ. ನಮ್ಮ ಏರಿಯಾ ಬಿಟ್ಟು ಒಂದಷ್ಟು ಫುಲ್ ಅದೆಲ್ಲ ಕಾಡೆ. ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಮ್ಮ ಮನೆಗೆ ನೈಸ್ ರೋಡೂ ಹತ್ರನೇ ಇದೆ. ನೈಸ್ ರೋಡ್ ಕಾಣಲ್ಲ, ಬಟ್ ಆ ಅಪಾರ್ಟ್ಮೆಂಟ್ಗಳ ಹತ್ರ ನೈಸ್ ರೋಡ್ ಬರುತ್ತೆ, ಹತ್ರನೇ ಇದೆ. ಈ ಕಡೆ ಬಂದರೆ ಈ ವ್ಯೂ, ಈ ಕಡೆ ಬಂದರೆ ಈ ವ್ಯೂ. ನಮ್ಮ ಏರಿಯಾ ಗಾಯ್ಸ್ ಹೆಂಗಿತ್ತು 5 ವರ್ಷದ ಹಿಂದೆ, ಈಗ ನಮಗೆ ಗೊತ್ತಾಗಲ್ಲ ಎಲ್ಲೆಲ್ಲಿ ಏನೇನು ಮಾಡಿಬಿಟ್ಟವ್ರೆ ಅಂತ. ಏರಿಯಾ ಫುಲ್ಲು ಇಂಪ್ರೂವ್ ಆಗೋಗೈತೆ. ಸೂರ್ಯ ಚೆನ್ನಾಗಿ ಬಿಡ್ತಿದೆ ಅದ್ರ ಕಿರಣಗಳನ್ನ. ಚೆನ್ನಾಗಿದೆ ನಮ್ಮ ಮನೆ ಒಂಥರ. ನಮ್ಮ ಏರಿಯಾನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೀಟು. ಸೊ ನಾ ಹೇಳಿದೆ ಅವತ್ತು ತುಳಸಿ ಗಿಡ ಬರ್ತಾಯಿಲ್ಲ ಅಂತ, ಒಬ್ಬರು ಏನು ಹೇಳಲೇ ಇಲ್ಲ. ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ. ಮನಿ ಪ್ಲ್ಯಾಂಟ್ ಬರ್ತಿದೆ, ಬಟ್ ಮನಿನೇ ಬರ್ತಿಲ್ಲ. ಒಂದು ದೊಡ್ಡದಾಗಿ ಹೋಗಿ ನಮ್ಮವ್ವ ಬಟ್ಟೆ ಒಣಗ್ತಾ ಇದೆ, ನಾನು ಇಂಚೆ ತಿರುಗ್ತಾವೆ ಅಂತ ಹಾಕ್ಬೇಕಾಯ್ತಂಡ. ಹಾಕ್ಬೇಕಿತ್ತು ಇಲ್ಲಿ. ಏಳು ದೊಡ್ಡದಾಗೋಗಿ ಇನ್ಯಾವ ದೊಡ್ಡಾಗವ್ ನೋಡು.
ಆ್ಯಕ್ಚುಲಿ ನಾಳೆ ಒಂದು ಬೀಗ್ರೂಟ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಿದ್ದೀವಿ. ಅದಕ್ಕೆ ಇವತ್ತಿಂದನೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಬಳೆ ಎಲ್ಲಿದೆ, ಸೀರೆ ಎಲ್ಲಿದೆ ಅಂತ ಇವತ್ತಿಂದನೇ ಪ್ರಿಪೇರ್ ಆಗಿ ಹೋಗ್ತಿದ್ದಾರೆ. ನಾಳೆ ನೈಟ್ ಇರೋ ಫಂಕ್ಷನ್ಗೆ ಇವಾಗಲೇ ಪ್ರಿಪೇರು. ನಂದು ಹಾಕಲ್ಲ ಬಿಡಿ, ನೀವು ಯಾಕೆ ತೊಗೊಂತೀರಾ? ಸುಮ್ಮನೆ ವೇಸ್ಟು. ಹಾಕಿದ್ರೆ ಹಾಕಲ್ಲ ಅಂತ ಗೊತ್ತು ನೋಡಿ. ಇದಕ್ಕೆ ನಿಂಬೂಸ್ ಅಂತ ಕರೀತಾರೆ. ನಿನ್ನೆ ಹಬ್ಬ ಏನು ಕೊಡ್ಸೇ ಇಲ್ವಲ್ಲ? ನಾನೇ ಎಲ್ಲೂ ಹೋಗಿಲ್ಲ. ಕೊಡ್ಸೋ ಮತ್ತಲ್ಲಿ ಹೆಂಡ್ತಿ ಮಕ್ಳು ನೋಡ್ಕೊಂಡು ಹಬ್ಬ ಮಾಡ್ಬಿಟ್ಟು ಬರ್ಬೇಕು ತಾನೆ. ಎಲ್ಗೋಗಿದೆ? ಎಲ್ಗೆ ಹೋಗ್ಲಕ್ಕ, ಇಲ್ಲೇ ಕೆಲಸಗಳು ಕಂಟಿನ್ಯೂಸ್ ಆಗವೆ. ನಾಳೆ ನಡೆದ್ರಲ್ಲಿ ಮಾಡಿಸ್ಬೇಕು. ಹೋಗ್ತೀನಿ ಕೆಲಸ ಇದ್ವಾ? ಇವತ್ತು ನಾಳೆ ಒಂದೈತೆ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ. ಒಂದು 3 ದಿನ ಏನು ಕೊಡಿಸ್ಲೇ ಇಲ್ವಲ್ಲ? ಏನ್ ಕೊಡ್ಸೋದಕ್ಕ? ಏನ್ ಬೇಕಕ್ಕ? ಏನ್ ಬೇಕಕ್ಕ? ನಿಮ್ ಸ್ಪೆಷಲ್ ನಮ್ದಲ್ಲ, ಸ್ಪೆಷಲ್ ಮಾಡಲ್ಲ. ಅದಕ್ಕೆ ಸ್ವೀಟ್ ಮಾಡ್ತೀವಿ. ಸ್ವೀಟೇ ಕೊಡಿಸ್ಬೇಕಿತ್ತು. ನಾನು ತಂದು ಕೊಡ್ತೀವಿ ಮುಡಿ. ಏನ್ ಬೇಕು ಹೇಳಿ? ನಂಗೆ ಸದ್ಯಕ್ಕೆ ಕುರ್ಕುರೆ ಬೇಕು. ಕುರ್ಕುರೆ ಎಲ್ಲ ತಿನ್ಬಾರ್ದು, ಗಂಟ್ಲು ಸರಿ ಕಿಚಿ ಪಾಪ. ಅಲ್ಲ, ಚೆನ್ನಾಗಿದ್ದಾಗ ಯಾರು ಕೊಡ್ಸಲ್ಲ ನೋಡಿ. ಕೇಳಲ್ಲ. ಈಗ ಗಂಟ್ಲು ಕೆಟ್ಟಿ ಕೂತಿದೆ, ನನ್ಗೆ ಜ್ಯೂಸ್ ಹಿಡ್ಕೊಂಡು ಹೊಟ್ಟೆ ಉರಿಸ್ತಿದ್ದಾರೆ. ಏನು ಅಂತ ನೀವೇ ಹೇಳಿ. ನಿಂಬೆ ಹಣ್ಣಿನ ರಸ ಇದನ್ನ ಕುಡಿದ್ರೆ ಗಂಟ್ಲು ಕೆಡುತ್ತೋ ಅಥವಾ ಚೆನ್ನಾಗಾಗುತ್ತೋ? ನೀವೇ ಯಾರನ್ನ ಗೊತ್ತಿದ್ದವ್ರು ಕಾಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ಇದಕ್ಕೇನು ಬರೀ ಇಂಥದೇ. ಸರಿ ಆಯ್ತು, ಬೇಗ ತಿಳಿಸಿ ದಯವಿಟ್ಟು. ಅದು ತಂದಿರೋದಲ್ದೆ ಕುಡಿಯೋದು ನನ್ನ ಮುಂದೆನೆ ಕುಡಿತಾರೆ. ದಿಸ್ ಈಸ್ ಎನರ್ಜಿ ಬೂಸ್ಟ್ ಆಫ್ ಡ್ರಿಂಕ್. ಬಡವರ ಬಂಧು ನಿಂಬೆ ಹಣ್ಣಿನ ಪಾನಕ. ಏನಕ್ಕ, ಎಲ್ಲಾರ ಹೋದ್ರೆ ಬಾಯಿಸಿ ಮಾಡೋ ಮದುವೆಗಳಲ್ಲಿ ಪಂಚಾಮೃತ ಕೊಡು ಅಂದಾಗ ನಿಂಬೆ ಹಣ್ಣಿನ ರಸನೇ ತಾನೇ ಕೊಡೋದು. ಹೇಳಿ ಅಕ್ಕ. ಅಣ್ಣ ಹೆಂಗ್ ಬರ್ತೈತೆ ವಿಡಿಯೋ? ಗೊತ್ತಿಲ್ಲ ಅಕ್ಕ, ತೆಗಿತಾರ ತಾವು. ಇವಲ್ಲ ಮಾಮೂಲಿ ಬೇರೆ. ಸೂಪರ್, ಎಲ್ಲ ಚೆನ್ನಾಗಿ ಬರ್ತಾ ಇದಾರೆ. ಎಡಿಟಿಂಗು ಚೆನ್ನಾಗಿ ಮಾಡ್ತಾ ಇದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಮಾಡಿದಾರೆ ಅವ್ರಿಗೆ. ಎಡಿಟಿಂಗ್ ಮಾಡೋರ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿದ್ದು ಕಕ್ಕ. ಜನ ಸರಿಯಿಲ್ಲ. ಸಬ್ಸ್ಕ್ರೈಬ್ ಎಷ್ಟು ಮಾಡಿಸಿದ್ರಿ? ನನ್ನ ಕಡೆಯಿಂದ ಒಂದು 5 ಜನ ಆಗಿರ್ಬೋದು. ಅಣ್ಣ ರಾಜೇಶ್ ಅಣ್ಣ ಮಾಡಿಸ್ತೀನಿ ಅಂದ್ರು ಇವತ್ತು. ನನ್ನ ಕಡೆಯಿಂದ ನಾನು ಇರೋದು ಹೇಳ್ತೀನಿ, 5 ಜನ ಆಗಿರ್ಬೋದು. ಅದು ಬಿಟ್ರೆ ಮಿಕ್ಕಿದ್ದು ನೋ ಐಡಿಯಾ. ನಾನು ಚಾನಲ್ನ 4 ಜನ ಶೇರು ಮಾಡಿದ್ದೀನಿ. ನೋಡೋಣ ಯಾರ ಕಡೆಯಿಂದ ಎಷ್ಟೆಷ್ಟಾಗುತ್ತೋ ಅಷ್ಟು ಲೈಕು ಮಾಡ್ತಾರೆ, ಕಾಮೆಂಟು ಮಾಡ್ತಾರೆ, ಶೇರು ಮಾಡ್ತಾರೆ. ಆ್ಯಂಡ್ ಆ ಬೆಲ್ ಬಟನ್ನ ದಯವಿಟ್ಟು ಎಲ್ಲರೂ ಒತ್ತೋದನ್ನ ಮರಿಬೇಡಿ, ಒತ್ತಿ. ಸೊ ಇವರು ಡ್ರೋನಲ್ಲಿ ಎಕ್ಸ್ಪರ್ಟು. ಡ್ರೋನಲ್ಲಿ ಅಂತೇನಿಲ್ಲ, ನಾರ್ಮಲ್ ಆಗಿ ಮಾಡ್ತೀವಿ ನಾವು ತಕ್ಕ ಮಟ್ಟಿಗಾದ್ರೂ ಡ್ರೋನಲ್ಲಿ ಇವರು ನಮ್ಮ ಬಿಲ್ಡಿಂಗ್ ಪೂರ್ತಿ ಕ್ಯಾಮ್ರಾಮ್ಯಾನ್ಗಳೇ. ಫುಲ್ಲು ನಮ್ಮ ಬಿಲ್ಡಿಂಗೇ ಕ್ಯಾಮ್ರಾಮನ್. ನಮ್ಮ ಅಣ್ಣ ಒಬ್ರು ಸಿಕ್ಕಲ್ಲ ನನ್ನ ಟೈಮ್ಗೆ. ನಾನು ಒಂದು ಲಕ್ಷ್ಮೀದು ವಿಡಿಯೋ ಮಾಡಬೇಕು ಬನ್ನಿ ಅಣ್ಣ ಅಂದರೆ ಒಬ್ರು ಸಿಗ್ತಾ ಇಲ್ಲ. ಅದು ಏನಂದ್ರೆ ಮನೆಯಲ್ಲಿ ಒಂದು ಗಾದೆ ಮಾತೈತೆ ಅಂತೆ, ಗೊತ್ತಿಲ್ವೋ? ನಾವಾದ್ರೂ ಇನ್ನೂ ಬಾಡಿಗೆಗೆ ಅಲ್ಲಿ ಇಲ್ಲಿ ರೆಂಟಿಗೆ ತಂದು ಕ್ಯಾಮ್ರಾಗಳನ್ನ ವರ್ಕ್ ಮಾಡ್ಕೊಂಡಿರೋದು. ಇವ್ರ ಮನೆಯಲ್ಲೇ ಕ್ಯಾಮ್ರಾ ಇದೆ, ಇವ್ರಲ್ಲೇ ಆಡಿಯೋ ವಿಡಿಯೋ ಎಡಿಟಿಂಗ್ ಸಿಸ್ಟಮ್ ಅವ್ರ ಮನೆಯಲ್ಲೇ ಇದಾರೆ ಮಾಡೋರು. ಅವರೇ ಮಾಡಲ್ಲ. ಮನೇಲಿ ಇದ್ದವರು ಯಾವತ್ತೂ ಮಾಡಲ್ಲ. ಅದು ಯಾವುದೇ ಕೆಲಸ ಮಾಡಲೇಬಾರ್ದು ಅಂತ ಅವ್ರು ಹೇಳೋದು. ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೊಂದು ವಿಷಯನ ತಿಳ್ಕೊಳ್ಳಿ. ಯಾರಾದ್ರೂ ಸ್ವಂತ ಮನೆಯಲ್ಲಿ ಭಟ್ರಿದ್ದಾರೆ ಅಂತ ಹೇಳಿ ಅಡಿಗೆ ಭಟ್ರೆ ಮಾಡ್ತಾರ? ಮಾಡಲ್ಲ. ಹೊರಗಡೆಯಿಂದ ಕರ್ಸೆ ಮಾಡ್ಬೇಕು, ಅವಾಗಲೇ ಊಟಕ್ಕೆ ಒಂದು ಮರ್ಯಾದೆ, ಊಟಕ್ಕೆ ಬೆಲೆ, ರುಚಿ ಇರುತ್ತೆ. ಮನೆಯವ್ರು ಮಾಡಿದ್ರೆ ನಮ್ದೇ ತಾನೇ ಅಂತ ಕೇರ್ಲೆಸ್ ಮಾಡ್ತಾರೆ. ಅದೇ ತರ ಮನೆಯವರೇ ವಿಡಿಯೋದಲ್ಲಿ ಆಗಿರ್ಬೋದು, ಅವ್ರ ವೃತ್ತಿ, ಅವರ ಕೆಲಸ ಏನಿದೆಯೋ ಅದು ಅವ್ರ ಮನೆಯಲ್ಲಿ ಯಾರು ಏನು ಮಾಡ್ತಾರೋ ಅದನ್ನ ಅವ್ರ ಮನೆಯಲ್ಲಿ ಮಾಡೋಕ್ಕಾಗೋದು ಇಲ್ಲ. ಇವ್ರು ಯಾರು ನನ್ನ ಕೈಗೆ ಸಿಗೋದಿಲ್ಲ, ನಂಗೆ ವಿಡಿಯೋ ಬರೋದಿಲ್ಲ. ಎಷ್ಟು ಡ್ರೆಸ್ಗಳನ್ನೆಲ್ಲ ತಂದೆ ನಾನು ದೊಡ್ಡಬಳ್ಳಾಪುರದಿಂದ. ಮುಂದೆ ಹೋಗಿದ್ದಾಗ ನಮ್ಮ ಅಣ್ಣವ್ರು ಸಿಗ್ತಾರೆ ಎಲ್ಲ. ಆಷಾಢ ಅಧಿಕ ಮಾಸ ಏನೇನು ಐತೆ ಕೆಲಸ ಇಲ್ಲ ಅಂದ್ರು. ಈಗ ನೋಡಿದ್ರೆ ಒಬ್ರು ಕೈಗೆ ಸಿಗ್ತಿಲ್ಲ. ಎಲ್ಲ LED ಒಲೆ ಎತ್ಕೊಂತಾರೆ, ರೈಟ್ ಹೇಳ್ತಾರೆ. ಅದ್ ಮಾತ್ರ ಮಾಡ್ಲೇಬೇಕು. ಯಾಕಂದ್ರೆ ಹಣ ನಮ್ದು LED ವಾಲಲ್ಲೇ ಜೀವನ ನಡೆಸ್ಕೊಂಡ್ ಬರ್ತಾ ಇರೋದು. ಒಂದ್ 8 ಬಿಟ್ಟು LED ಹಾಕೊಂಡು 6x8 8 ಬಿಟ್ಟು ಹಾಕೊಂಡು ಹೋಗ್ತೀವಿ, ಒಂದು ರೋಡ್ ತೊಗೊಂತೀವಿ, ಮಾಡ್ಕೊಂಡ್ ಬರ್ತೀವಿ. ಹೊತ್ತಾಗಿ ವಾಕಿಂಗ್ ಮಾಡ್ಕೊಂಬರೋಣ ಅಂತ ನಾನು ಮಮ್ಮಿ ಹೋಗ್ತಾ ಇದ್ದೀವಿ. ಹಿಂಗೆ ಡಾಕ್ಟರ್ ಹೇಳಿದ್ದಾರೆ ವಾಕಿಂಗ್ ಮಾಡಬೇಕು ಅಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ಮನೆಗಳಂತೂ ಎಷ್ಟೆಷ್ಟು ಬೇಗ ಆಯ್ತಾಯ್ತು ಇಲ್ಲಂತೂ.
ಕೂತಾಗ ಹಂಗೆ ವಾಕಿಂಗ್. ಓ ಎಷ್ಟು ಚೆನ್ನಾಗಿದೆ ಗೊತ್ತಾ, ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಅದು ಅಂತ. ಊಟಕ್ಕೆ ಮೊಸಪ್ಪು ಮುದ್ದೆ ನಾನೇ ಮಾಡಿದ್ದು ಮೊಸಪ್ಪು. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್, ಗುಡ್ ನೈಟ್. ಅಷ್ಟೇ.